ಕೊಲೆಗಾರನಿಗಾಗಿ ಹುಡುಕಾಟ. ಜೋ ರೋಜರ್ಸ್ ಮತ್ತು ಆಕೆಯ ಇಬ್ಬರು ಮಕ್ಕಳು 17 ವರ್ಷದ ಮಿಟಿಲ್ ಮತ್ತು 14 ವರ್ಷದ ಕ್ರಿಸ್ಟಿ ಅವತ್ತು ತುಂಬ ಸಂತೋಷದಲ್ಲಿ ಇದ್ದರು. ಯಾಕೆಂದರೆ ಅವರು ಅಂದು ಅಮೆರಿಕದ ಓಹಿಯೋದಲ್ಲಿರುವ ತಮ್ಮ 120 ಎಕರೆ ಹಾಲಿನ ಫಾರ್ಮನ್ನು ಬಿಟ್ಟು ಒಂದು ವಾರ ರಜೆಯಲ್ಲಿ ಫ್ಲೋರಿಡಾಕ್ಕೆ ಪ್ರವಾಸ ಹೋಗುವರಿದ್ದರು. ಇದು ಅವರ ಪ್ರಥಮ ಪ್ರವಾಸವಾಗಿತ್ತು. ಆ ದಿನ ಶುಕ್ರವಾರ ಮೇ 1986 ಆಗಿತ್ತು. ನಾವು ಆದಷ್ಟು ಬೇಗ ಹಿಂದಿರುಗಿ ಬರುತ್ತೇವೆ ಎನ್ನುತ್ತಾ ಜೋ ಕಿಟಕಿಯ ಬಳಿ ಇದ್ದ ತನ್ನ ಪತಿಯನ್ನು ಚುಂಬಿಸಿದಳು. ಅವಳ ಪತಿ ಹಾಲ್ ಗು ಅವರ ಜೊತೆ ಹೋಗುವ ಆಸೆ ಇತ್ತು. ಆದರೆ ಅವನಿಗೆ ಫಾರ್ಮಿನಲ್ಲಿ ಗಿಡ ನೆಡಲಿಕ್ಕಿತ್ತು ಮತ್ತು ದಿನಕ್ಕೆ 2 ಬಾರಿ 80 ದನಗಳ ಹಾಲು ಹಿಂಡುವ ಕೆಲಸವಿತ್ತು. ಅವರು ಹೋಗುತ್ತಿರುವುದನ್ನು ನೋಡುತ್ತಾ ಹಾಲ್, ನಿಮ್ಮ ಪ್ರಯಾಣ ಸುಖಕರವಾಗಲಿ ಎಂದು ಹೇಳಿದ. ಬಿಡುವಿಲ್ಲದ ಕೆಲಸದಿಂದ ಆಯಾಸವಾಗಿದ್ದರೂ ಜೋ ತನ್ನ ಮಕ್ಕಳ ಜೊತೆ ಪ್ರವಾಸ ಹೋಗುತ್ತಿರುವೆನೆಂದು ಸಂತೋಷದಿಂದಿದ್ದಳು. ಫಾರ್ಮಿನಲ್ಲಿ ಅವಳು ಮನೆಗೆಲಸ ಮಾಡುವುದಲ್ಲದೆ ಅವಳ ಗಂಡ ಹಾಲು ಕರೆಯುವಾಗ ಸಹಾಯ ಮಾಡುತ್ತಿದ್ದಳು ಮತ್ತು ರಾತ್ರಿ ಹೊತ್ತು ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. 36 ವರ್ಷದ ಜೋ ದಿನವಿಡೀ ಉಲ್ಲಾಸದಿಂದ ನಗುತ್ತಾ ಕೆಲಸ ಮಾಡುತ್ತಿದ್ದುದನ್ನು ನೋಡಿ ಹಾಲ್, ಜೋ ನನಗಾಗಿ ಮೇಜಿನ ಕೆಳಗೂ ಕೆಲಸ ಮಾಡುತ್ತಾಳೆ ಎಂದು ಹೇಳುತ್ತಿದ್ದ. ಜೋಡು ಮಾರ್ಗದಲ್ಲಿ ಜೋ ಮತ್ತು ಅವಳ ಹುಡುಗಿಯರಿಬ್ಬರ ಕಾರು ಆಕಾಶದೆತ್ತರಕ್ಕೆ ಬೆಳೆದ ಮರಗಳನ್ನು ದಾಟುತ್ತಾ ಮುಂದೆ ಹೋಗುತ್ತಿತ್ತು. 75ನೇ ನಂಬರಿನ ಹೈವೇಗೆ ಬಂದ ಮೇಲೆ ಫ್ಲೋರಿಡಾದ ಬೀಚಿಗೆ ಸೀದಾ ಹೋಗುವ ರಸ್ತೆ ಇತ್ತು. 2 ದಿನಗಳ ಪ್ರಯಾಣದ ನಂತರ ಅವರು ಜಾಕ್ಸನ್ ವಿಲ್ಲಾದ ಮೃಗಾಲಯವನ್ನು ತಲುಪಿದರು. ಇದನ್ನು ನೋಡಿದ ಮೇಲೆ ಅವರು ಸಿಲ್ವರ್ ಸ್ಪ್ರಿಂಗ್ ಎಂಬಲ್ಲಿಗೆ ಹೋಗಿ ಅಲ್ಲಿ ಗಾಜಿನ ತಳವಿರುವ ದೋಣಿಯಲ್ಲಿ ಪ್ರವಾಸ ಮಾಡಿದರು. ಮಿಚೆಲ್ ಮತ್ತು ಕ್ರಿಸ್ಟಿ ಅಂತಹ ದೋಣಿಯಲ್ಲಿ ಅದುವರೆಗೂ ಒಮ್ಮೆಯೂ ಪ್ರವಾಸ ಮಾಡಿರಲಿಲ್ಲ. ಮೇ 31ನೇ ತಾರೀಕು ಬುಧವಾರ ಅವರು ಒರ್ಲಾಂಡೋ ಎಂಬ ಊರನ್ನು ತಲುಪಿದರು. ಅಲ್ಲಿ ಸಮುದ್ರ ಪ್ರಪಂಚ ಡಿಸ್ಟಿಲಿಯ ಎಪ್ಕೋಪ್ ಕೇಂದ್ರ, MGM ಸ್ಟುಡಿಯೋ ಮೊದಲಾದ ನೋಡಬೇಕಾದಂತಹ ಬೇರೆ ಬೇರೆ ಸ್ಥಳಗಳನ್ನು ನೋಡಿದರು. ಗುರುವಾರ 1ನೇ ತಾರೀಕಿನಂದು ಚಂಪಾ ಎಂಬ ಊರಿಗೆ ಹೊರಟರು. ಆ ದಿನ 12:30ಕ್ಕೆ ಸ್ವಲ್ಪ ಮೊದಲು ಅವರು ಡೇಸ್ ಇನ್ ಎಂಬ ಹೋಟೆಲನ್ನು ತಲುಪಿ ಅಲ್ಲಿ ರೂಮ್ ಮಾಡಿದರು. ಅವರಿಗೆ 251ನೇ ನಂಬರಿನ ಕೋಣೆ ಸಿಕ್ಕಿತು. ಕೋಣೆ ಸೇರಿದೊಡನೆ ಮಿಚೆಲ್ ತನ್ನ ಸ್ನೇಹಿತನಿಗೆ ಫೋನ್ ಮಾಡಿದಳು. ನಾನು ಮತ್ತು ಕ್ರಿಸ್ಟಿ ಈಗ ಸಮುದ್ರದ ಕಿನಾರೆಗೆ ಹೋಗುತ್ತಿದ್ದೇವೆ, ಆದರೆ ಅಮ್ಮ ಸಮುದ್ರಕ್ಕೆ ಇಳಿಯಬಾರದೆಂದು ಹೇಳುತ್ತಿದ್ದಾಳೆ ಎಂದು ತಿಳಿಸಿದಳು. ಅವರಿಬ್ಬರಿಗೂ ಈಜಾಡಲು ಬರುತ್ತಿರಲಿಲ್ಲ. ಅಂತೂ ನಾವಿಬ್ಬರೂ ಭಾರಿ ಖುಷಿಯಲ್ಲಿದ್ದೇವೆ, ಆದಷ್ಟು ಬೇಗ ಹಿಂದಿರುಗುತ್ತೇವೆ ಎಂದು ತಿಳಿಸಿದಳು. ಅವತ್ತು ಸಾಯಂಕಾಲ ಹೋಟೆಲ್ನ ಹತ್ತಿರವಿದ್ದ ತಾಳೆ ಗಿಡಗಳ ಫೋಟೋ ತೆಗೆದರು. ಅನಂತರ ಜೋ ಮತ್ತು ಅವಳ ಹುಡುಗಿಯರಿಬ್ಬರು ಹೋಟೆಲಿನಿಂದ ಹೊರಟರು. ಒಂದು ಸಾಹಸ ಅವರನ್ನು ಕಾದಿತ್ತು. ಇತ್ತ ಹಾಲಿನ ಫಾರ್ಮಿನಲ್ಲಿ ಜೋವಿನ ಪತಿ ಹುಲ್ ಅವರ ಬರವನ್ನೇ ಕಾಯುತ್ತಿದ್ದ. ಶನಿವಾರ ಖಂಡಿತ ಬರುವೆವೆಂದು ಜೋ ಹೇಳಿದ್ದನ್ನು ಆತ ನೆನಪಿಟ್ಟುಕೊಳ್ಳುತ್ತಿದ್ದ. ಆದರೆ ಸೋಮವಾರ ಮತ್ತು ಅನಂತರ ಮಂಗಳವಾರ ಬಂದು ಹೋದರೂ ಅವರ ಸುಳಿವಿಲ್ಲ. ಇದರಿಂದ ಅವನಿಗೆ ಚಿಂತೆಯಾಗತೊಡಗಿತು. ರಾತ್ರಿ ಜೋ ಕೆಲಸ ಮಾಡುತ್ತಿದ್ದ ಆಫೀಸ್ನಲ್ಲಿ ಅವರಿಗೇನಾದರೂ ಸುದ್ದಿ ತಿಳಿದಿದೆಯೋ ಎಂದು ವಿಚಾರಿಸಿದ. ನಂತರ ಶರೀಫ್ನನ್ನು ಮತ್ತು ಪೊಲೀಸರನ್ನು ಕರೆದು ವಿಚಾರಿಸಿದ. ಆದರೆ ಯಾರಿಗೂ ಆ ಹೆಂಗಸರ ಸುದ್ದಿ ಏನೂ ಸಿಕ್ಕಿರಲಿಲ್ಲ. ಸ್ವರ್ಗದಿಂದ ನರಕಕ್ಕೆ. ಆದಿತ್ಯವಾರ ಜೂನ್ 4ರಂದು ಚಂಪಾ ಬೀಚಿನಲ್ಲಿ ನಾವಿಕರಿಗೆ ಒಂದು ಭಯಾನಕವಾದ ದೃಶ್ಯ ಕಾಣಿಸಿಕಿತು. ಮುಖ ಕೆಳಗಾಗಿದ್ದು ಕೊಳೆಯತೊಡಗಿದ್ದ 3 ಹೆಂಗಸರ ಶವಗಳು ಅವರಿಗಲ್ಲಿ ಕಾಣಿಸಿದವು. ಅವು ಚಿಕ್ಕ ಪ್ರಾಯದ ಹೆಂಗಸರ ಶವಗಳಂತಿದ್ದವು. ಕೂಡಲೇ ಅವರು ಈ ಸಂಗತಿಯನ್ನು ಸಮುದ್ರ ಕಿನಾರೆಯ ಸಂರಕ್ಷಕರಿಗೆ ತಿಳಿಸಿದರು. ಆ ಶವಗಳನ್ನು ಹಗ್ಗಗಳಿಂದ ಕಟ್ಟಲಾಗಿತ್ತು ಮತ್ತು ಬಾಯಿಗೆ ಪ್ಲಾಸ್ಟರ್ ಅಂಟಿಸಲಾಗಿತ್ತು. ಅಲ್ಲದೆ ನೀರಲ್ಲಿ ತೇಲಿ ಹೋಗದಂತೆ ಅವಕ್ಕೆ ಕೆಲವು ಕಾಂಕ್ರೀಟಿನ ತುಂಡುಗಳನ್ನು ಕಟ್ಟಲಾಗಿತ್ತು.
ಎಲ್ಲ ಶವಗಳು ಬೆತ್ತಲೆಯಾಗಿದ್ದವು. ಲೈಂಗಿಕ ಕಾರಣಕ್ಕಾಗಿ ಇವರನ್ನು ಕೊಲೆ ಮಾಡಿರಬೇಕೆಂದು ಇದರಿಂದ ಊಹಿಸಲು ಸಾಧ್ಯವಿತ್ತು. ಕೊಲೆಗಾರರನ್ನು ಪತ್ತೆ ಹಚ್ಚುವ ಮೊದಲು ಕೊಲೆಯಾಗಿರುವವರು ಯಾರೆಂಬುದು ಪತ್ತೆ ಮಾಡಬೇಕಿತ್ತು. ಜೂನ್ 8ನೇ ತಾರೀಕು ಗುರುವಾರ ಟೇಸಿನ್ ಹೋಟೆಲ್ನ ಕೆಲಸದವಳು 251ನೇ ನಂಬರದ ಕೋಣೆಯ ವಿಷಯವಾಗಿ ಮ್ಯಾನೇಜರನ್ನು ದೂರಿತ್ತಳು. ಅಲ್ಲಿಗೆ ಬಂದ ಅತಿಥಿಗಳು 1 ವಾರಕ್ಕಿಂತ ಮುಂಚೆಯೇ ಆ ಕೋಣೆಯನ್ನು ತೆಗೆದುಕೊಂಡಿದ್ದರಾದರೂ ಹಾಸಿಗೆಗಳಲ್ಲಿ ಮಲಗಿದ ಹಾಗೆ ಕಾಣಿಸುತ್ತಿರಲಿಲ್ಲ ಮತ್ತು ಸೋಪು, ಟವೆಲು ಇತ್ಯಾದಿಗಳನ್ನು ಉಪಯೋಗಿಸಿದ ಹಾಗೆ ಕಾಣಿಸುತ್ತಿರಲಿಲ್ಲ. ಪತ್ತೇದಾರರು ಆ ಕೋಣೆಯನ್ನು ಶೋಧಿಸಿದರು. ಸ್ನಾನದ ಕೋಣೆಯಲ್ಲಿ ಟೂತ್ಪೇಸ್ಟಿನ ಟ್ಯೂಬಿನ ಮೇಲೆ ಕಾಣಿಸಿದ ಬೆರಳಚ್ಚುಗಳ ಆಧಾರದ ಮೇಲೆ ಆ ಕೋಣೆಯಲ್ಲಿದ್ದವರು ಕೊಲೆಯಾದ ಹೆಂಗಸರೇ ಎಂದು ನಿರ್ಧರಿಸಲಾಯಿತು. ಹೋಟೆಲಿನ ರಿಸರ್ವೇಷನ್ ಪುಸ್ತಕದಲ್ಲಿ ನೋಡಿದಾಗ ಆ ಕೋಣೆಯನ್ನು ಬಾಡಿಗೆ ತೆಗೆದುಕೊಂಡವರು ರೋಜರ್ಸ್ ಎಂಬ ಹೆಸರಿನವರು ಮತ್ತು ಓಹಾಯೋನಿಂದ ಬಂದವರು ಎಂದು ಗೊತ್ತಾಯಿತು. ಕೂಡಲೇ ಓಹಾಯೋಗೆ ಫೋನಿನಿಂದ ಸಂಪರ್ಕಿಸಲಾಯಿತು. ವಿಷಯ ತಿಳಿದೊಡನೆ ಓಹಿಯೋದ ಶರೀಫ್ ಹಾಲಿನ ಫಾರ್ಮಿಗೆ ಹೋದ. ರೋಜರ್ಸ್ ಹಾಲ್ಗೆ ಬಹಳ ದುಃಖವಾಯಿತು, ಮಾತ್ರವಲ್ಲ ಕೋಪವೂ ಬಂತು. ಯಾಕೆ ಎಲ್ಲರೂ ಸಾಯಬೇಕಿತ್ತು ಎಂದಾತ ತನ್ನ ಮಿತ್ರರೆದುರು ಬೊಬ್ಬಿರಿದ. ಆದರೆ ಚಿಂತಿಸಿಕೊಂಡು ಕುಳಿತುಕೊಳ್ಳಲು ಕೂಡ ಅವನಿಗೆ ಸಮಯವಿರಲಿಲ್ಲ. ಫಾರ್ಮಿನಲ್ಲಿ ಹಾಲು ಹಿಂಡುವ ಕೆಲಸವಿತ್ತು ಮತ್ತು ದನಗಳಿಗೆ ಹುಲ್ಲು ಮತ್ತು ಹಿಂಡಿ ಕೊಡುವ ಕೆಲಸವಿತ್ತು. ಅವನು ಕಣ್ಣೀರು ಸುರಿಸುತ್ತಾ ಕೆಲಸ ಮಾಡತೊಡಗಿದ. ವಿಷಯ ಸಂಗ್ರಹಣೆ. ಹೋಟೆಲ್ನ ಕೋಣೆಯಲ್ಲಿ ಸಿಕ್ಕಿದ ಬೇರೆ ಬೇರೆ ವಸ್ತುಗಳ ಆಧಾರದ ಮೇಲೆ ಪತ್ತೇದಾರರು ಆ ಹೆಂಗಸರು ಕೊಲೆಯಾಗುವುದಕ್ಕೆ ಮೊದಲು ಏನೇನೆಲ್ಲ ಮಾಡಿದ್ದರು, ಎಲ್ಲಿಗೆಲ್ಲ ಹೋಗಿದ್ದರು ಎಂಬುದನ್ನು ತಿಳಿಯಲು ಪ್ರಯತ್ನಿಸಿದರು. ಕೋಣೆಯಲ್ಲಿ ಸಿಕ್ಕಿದ ಒಂದು ಫಿಲ್ಮನ್ನು ಡೆವಲಪ್ ಮಾಡಿದಾಗ ದೊರೆತ ಫೋಟೋಗಳ ಮೂಲಕ ಏನಾದರೂ ಪತ್ತೆ ಹಚ್ಚಲು ಸಾಧ್ಯವಾಗುವುದೋ ಎಂದು ನೋಡಿದರು. ಆ ಹೆಂಗಸರ 1986ನೇ ಇಸವಿಯ ಕಾರು ಅವರಿಗೆ ದೋಣಿಗಳನ್ನಿರಿಸುವ ಒಂದು ಜಾಗದಲ್ಲಿ ಕಾಣಸಿಕ್ಕಿತು. ಜೋ ಮತ್ತು ಅವಳ ಹುಡುಗಿಯರು ಆ ಕಾರನ್ನು ಅಲ್ಲಿಟ್ಟು ಅದಕ್ಕೆ ಬೀಗ ಹಾಕಿ ಹೋದ ನಂತರ ಯಾರೂ ಅದನ್ನು ಮುಟ್ಟಿದಂತಿರಲಿಲ್ಲ. ಕಾರಿನೊಳಗೆ ಹೋಟೆಲ್ಗೆ ಸೇರಿದ ಒಂದು ಕಾಗದದಲ್ಲಿ ದೋಣಿಗಳಿರುವಲ್ಲಿಗೆ ಬರುವ ದಾರಿಯನ್ನು ಗುರುತಿಸಲಾಗಿತ್ತು ಮತ್ತು ಜೋ ಬರೆದಿದ್ದ ನೀಲಿಯು ಲವ್ ಎಂಬ ಸಂಕೇತವಿತ್ತು. ಇದಲ್ಲದೆ ಇನ್ನೊಂದು ಕಾಗದದಲ್ಲಿ ಬೇರೆ ಯಾರೋ ಬರೆದಿದ್ದ ದೋಣಿಯಲ್ಲಿರುವ ಹೋಟೆಲಿಗೆ ಹೋಗಲು ಬೇಕಾಗುವ ನಕ್ಷೆ ಇತ್ತು. ಈ ವಿಷಯದಲ್ಲಿ ಜಾಸ್ತಿ ಏನೂ ಪತ್ತೆ ಹಚ್ಚಲು ಸಾಧ್ಯವಾಗದಿದ್ದುದರಿಂದ ಕೊಲೆಗಾರರನ್ನು ಪತ್ತೆ ಹಚ್ಚಲು ಉಪಯೋಗವಾಗುವಂತಹ ವಿಷಯವನ್ನು ತಿಳಿಸಿದವರಿಗೆ 25 ಲಕ್ಷ ರೂಪಾಯಿಗಳ ಬಹುಮಾನ ಕೊಡುವುದಾಗಿ ಘೋಷಿಸಲಾಯಿತು. 800ಕ್ಕಿಂತಲೂ ಜಾಸ್ತಿ ಜನ ಮುಂದೆ ಬಂದರು, ಹೇಳಿಕೆ ನೀಡಿದರು. ಅಕ್ಟೋಬರ್ನಲ್ಲಿ ಮೊತ್ತಮೊದಲಿಗೆ ಆ ಕೊಲೆಯ ಪತ್ತೆಯಲ್ಲಿ ತೊಡಗಿದವರಿಗೆ ಪತ್ತೆಗೆ ಸಹಾಯವಾಗಬಲ್ಲ ವಿಷಯವೊಂದು ಗಮನಕ್ಕೆ ಬಂತು. ರೋಜರ್ಸ್ ಹೆಂಗಸರು ಕೊಲೆಯಾಗುವುದಕ್ಕಿಂತ 2 ವಾರಗಳ ಹಿಂದೆ ಮೇ 15ನೇ ತಾರೀಕಿನಂದು ನೀಲಿ ಮತ್ತು ಬಿಳಿ ಬಣ್ಣದ ದೋಣಿಯಲ್ಲಿ ಒಬ್ಬನು 24 ವರ್ಷದ ಕೆನಡಾ ಹುಡುಗಿಯೊಬ್ಬಳನ್ನು ರೇಪ್ ಮಾಡಿರುವುದಾಗಿ ಪೊಲೀಸ್ ವಾರ್ತೆಯಲ್ಲಿ ಬಂದುದನ್ನು ಪತ್ತೇದಾರ ಜಿಮ್ ಕ್ಯಾಪ್ಟಲ್ ಗಮನಿಸಿದ. ರೇಪ್ ಆಗಿದ್ದ ಹೆಂಗಸಿನೊಡನೆ ಮಾತನಾಡಲು ಕೆಪ್ಪಲ್ ಕೆನಡಾಕ್ಕೆ ಹೋದ. ಆಕೆ ತನ್ನ ಗೆಳತಿಯೊಂದಿಗೆ ಆ ದೋಣಿಯವರನ್ನು ಭೇಟಿ ಮಾಡಿ ಅವನೊಂದಿಗೆ ಮಾತನಾಡಿದುದಾಗಿ ತಿಳಿಸಿದಳು. ಅವನ ಮಾತು ಕೇಳುವಾಗ ಅವನೊಬ್ಬ ಒಳ್ಳೆಯ ಮನುಷ್ಯನೆಂದು ಮತ್ತು ಒಳ್ಳೆಯ ಮಾತುಗಾರನೆಂದು ಆಕೆಗೆ ಅನಿಸಿತ್ತು. ಆ ದೋಣಿಯವನು ತನ್ನಲ್ಲಿ ಒಂದು ಅಲ್ಯೂಮಿನಿಯಂ ಕಂಪನಿಯೂ ಇದೆ ಎಂದು ಹೇಳಿದ್ದ. ಅವರನ್ನು ಮದೈರಾ ಎಂಬ ಬೀಚಿಗೆ ಸೂರ್ಯಾಸ್ತವನ್ನು ನೋಡಲು ಕರೆದುಕೊಂಡು ಹೋಗುವುದಾಗಿ ಆತ ಹೇಳಿದ್ದ. ಸೂರ್ಯಾಸ್ತ ನೀರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತದೆ, ಹಾಗಾಗಿ ಬರುವಾಗ ಒಂದು ಕ್ಯಾಮರಾವನ್ನು ತರಲು ಮರೆಯಬೇಡಿ ಎಂದು ಕೂಡ ಆತ ಹೇಳಿದ್ದ. ಮರುದಿವಸ ದೋಣಿ ವಿಹಾರಕ್ಕೆ ಆ ಹೆಂಗಸು ಒಬ್ಬಳೇ ಬಂದುದನ್ನು ನೋಡಿ ಆ ಮನುಷ್ಯನಿಗೆ ಸ್ವಲ್ಪ ಕಿರಿಕಿರಿಯಾಗಿತ್ತು. ಹಾಗಿದ್ದರೂ ಅವನು ಆಕೆಯನ್ನು ದೋಣಿಯಲ್ಲಿ ಕುಳ್ಳಿರಿಸಿಕೊಂಡು ಸ್ವಲ್ಪ ಸುತ್ತಾಡಿದ. ಕತ್ತಲೆಯಾಗುತ್ತಾ ಬಂದಂತೆ ಆ ಮನುಷ್ಯನ ಸ್ವಭಾವದಲ್ಲಿ ಬದಲಾವಣೆಯಾಗತೊಡಗಿತು. ಆತನು ತನ್ನೊಂದಿಗೆ ಸೇರುವಂತೆ ಒತ್ತಾಯಿಸತೊಡಗಿದ. ಅವಳು ಕಿರಿಚಲು ತೊಡಗಿದಾಗ ಕೊಲ್ಲುವುದಾಗಿ ಬೆದರಿಕೆ ಹಾಕಿ ಅವಳನ್ನು ರೇಪ್ ಮಾಡಿದ.
ಕೆಪ್ಪೆಲ್ ಅವಳ ಹತ್ತಿರ ಆ ಮನುಷ್ಯನ ಚಿತ್ರ ಬಿಡಿಸಲು ಹೇಳಿದ. ಅನಂತರ ಆ ಚಿತ್ರವನ್ನು ತೆಗೆದುಕೊಂಡು ಫ್ಲೋರಿಡಾಕ್ಕೆ ಹೋಗಿ ಅದನ್ನು ವೃತ್ತಪತ್ರಿಕೆಗಳಲ್ಲಿ ಹಾಕಿಸಿ ಟಿವಿಯಲ್ಲೂ ಕಾಣಿಸುವಂತೆ ಮಾಡಿದ. ಅವನೇ ಇರಬಹುದೇ? ವೃತ್ತಪತ್ರಿಕೆಯಲ್ಲಿ ಬಂದ ಚಿತ್ರವನ್ನು ಜೋ ಅನ್ ಸ್ಟೆಫಿ ಎಂಬಾಕೆ ನೋಡಿದಳು. ಅವಳಿರುವ ಬೀದಿಯಲ್ಲೇ ವಾಸಿಸುವ ವ್ಯಕ್ತಿಯೊಬ್ಬನ ಹಾಗೆ ಆಕೆಗೆ ಆ ಚಿತ್ರ ಕಾಣಿಸಿತು.